ತಮನ್ನಾ ಭಾಟಿಯಾ. ಹಾಂ, ಆ ಅಮ್ಮನ ಕೊಟ್ಟಿದ್ದೀರಲ್ಲಪ್ಪ, 6 ಕೋಟಿನೋ 8 ಕೋಟಿನೋ ಕೊಟ್ಟಿದ್ರು. ಎಕ್ಸ್ಪೆನ್ಸ್ ಎಲ್ಲ ಸೇರಿಸಿಲ್ಲ ಅವರು, ಬರೀ ಕೊಟ್ಟಿರೋದು ಹೇಳೋರು ಅಷ್ಟೇ. ಬಂದು ಹೋಟ್ಲಲ್ಲಿ ಇಳ್ಕೊಳೋದು, ಹೋಗೋದು, ಊಟ ತಿಂಡಿ ಫ್ಲೈಟು ಅವೆಲ್ಲ ಇರ್ತಾವಲ್ಲ, ಕೊಟ್ಟಿದ್ದೀರಲ್ಲ. ಆ ದುಡ್ಡು ತಗೊಂಡು ಇಲ್ಲೇ ಒಂದು ಜಾಗ ತೆಗೆದುಕೊಡಿ ಎಲ್ಲನ, ಆರಾಮ್ಸೆ 10 ಎಕರೆನೋ 15 ಎಕರೆನೋ ಗ್ರೌಂಡ್ ಮಾಡಲಿ. ಅಲ್ಲಿ ಯಾರು ನಿಮ್ಗೆ ಕನ್ನಡದವ್ರು ಸಿಕ್ಕಿಲ್ಲ, ಕನ್ನಡದವರು ಯಾರು ನಿಮಗೆ ಮಾಡೆಲ್ಗಳು ಸಿಕ್ಕಿಲ್ಲ, ಯಾರೂ ಇಲ್ಲಲ್ಲ. ಹಾಂ, ಇಲ್ಲ ಅಂಥವ್ರು ಯಾರೂ ಇಲ್ಲ ನಮ್ಮಲ್ಲಿ, ಕನ್ನಡದವ್ರು ಯಾರು ಯಾರೂ ಇಲ್ಲ, ಎಲ್ಲ ಅವರೇ ಬೇಕು ಇವ್ರಿಗೆ. ಹಾಂ, ರಶ್ಮಿಕಾ ಮುದ್ದಾಣೆ ಫೇಮಸ್ ಇಲ್ವಾ? ಇವ್ರಿಗಿಂತ ಫೇಮಸ್ ಇದ್ದಾರಲ್ಲ ಅವರು, ಕೊಡಗಿನವರು. ಹಾಂ, ಬೇಡ. ನಮ್ಮ ಯಶ್ ಇದಾನಲ್ಲ, ಅವು ಇಂಟರ್ನ್ಯಾಷನಲ್ ಫಿಗರು. ಅವನಿಗೆ 5 ಕೋಟಿ ಕೊಟ್ಟಿದ್ರು. ಅವರು, ಅವ್ರ ಶ್ರೀಮತಿಯವರು, ಅವ್ರ ಮಕ್ಕಳು ಎಲ್ಲ ಬಂದು ನಮ್ಮ ಮೈಸೂರು ಫ್ಯಾಂಡಲ್ ಅಂತೇಳಿ ಹೆಮ್ಮೆಯಿಂದ ಮಾಡೋರು ಅವರು. ಇವ್ರಿಗಿಂತ ಲೆವೆಲ್ಲು. ಏನೋ ಈ ಗೌರ್ಮೆಂಟ್ಗೆ, ಆ ಇಂಡಸ್ಟ್ರೀಸ್ ಮಿನಿಸ್ಟ್ರಿಗಿರ್ಬೋದು, ಅವರು ಚೇರ್ಮನ್ ಇರ್ಬೋದು, ಆಸೆ ಕರ್ಕೊಂಬಂದಿದ್ದಾರೆ. ನಮ್ಮದೇನು ಮಾಡ್ಗಣ್ಲಿ, ಅದೇನು ನಮ್ಮದೇನು ಅವ್ರಿಷ್ಟ ಅದು. ಅಲ್ಲ, ನನಗೆ ಗೊತ್ತಿಲ್ಲಪ್ಪ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಅವರಿಷ್ಟ, ಅದು ಮಾಡಿದ್ದಾರೆ. ನಮ್ಮ ಹಣ ದುಂದು ಮಾಡಬೇಡಿ, ದುಂದು ವೆಚ್ಚ. ಈಗ ಸೋಪ್ ಫ್ಯಾಕ್ಟ್ರಿನೂ ಮೈಸೂರು ಮಹಾರಾಜರೇ ಪ್ರಾರಂಭ ಮಾಡಿದ್ದು, ಚೆನ್ನಾಗಿ ನಡೀತಾ ಇದೆ. ಇದೂ ಮೈಸೂರು ಸಿಲ್ಕು ಮಹಾರಾಜರೇ ಮಾಡಿದ್ದು, ಚೆಂದಾಗಿ ನಡೀತಾ ಇದೆ. ಅದೇನೋ ಗೊತ್ತಿಲ್ಲ, ಇಲ್ಲಿ ಮೈಸೂರಲ್ಲಿ ನಿಮ್ಮ ಕಾಂಗ್ರೆಸ್ ಲೀಡರ್ಗಳಿಗೆಲ್ಲ ಈ ಮಹಾರಾಜರು ಅಂತ ಹೇಳಿದ್ರೆ ತಿರುಗಿ ಬಿದ್ದೋಗ್ಬಿಡ್ತಾರೆ ಎಲ್ಲ. ಈ ಕಾಂಗ್ರೆಸ್ ಮಹಾದೇವಪ್ಪ ಹೇಳಿದ್ರಲ್ಲ, ಮೈಸೂರು ಮುಮ್ಮಡಿ ನಾಲ್ವಡಿ ಒಡೆಯರ್, ಅವರೇನೋ ಅವ್ರಿಗಿಂತ ಸಿದ್ದರಾಮಯ್ಯನವರೇ ಜಾಸ್ತಿ ಉಪಯೋಗ ಮಾಡೋರಂತ. ನನಗೆ ಗೊತ್ತಿಲ್ಲ ಅದು ಯಾವ ಸಿಲ್ಕ್ ಫ್ಯಾಕ್ಟ್ರಿ ಕಟ್ಟೋರು, ಯಾವ ಮೈಸೂರು ಸ್ಯಾಂಡಲ್ ಕಟ್ಟಿದಾರೋ, ಎಲ್ಲಿ ಏನು ಗೊತ್ತಿಲ್ಲ ನನಗೆ. ಏನೋ ಕೆಂಡ ಕಾರ್ತಾರೆ.